ಹೆಲೋ ಮೈ ಡಿಯರ್ಸ್. ನಾನಿವತ್ತು ಒಂದು ಅದ್ಭುತವಾದಂಥ ಕಥೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ. ಏನಂದರೆ, ಇವಾಗ ಸಹಜವಾಗಿ ಒಬ್ಬರು ಬೆಳೀತಿದ್ದಾರೆ ಅಂದರೆ ಸಾಕಷ್ಟು ಜನ ತುಳಿಯೋದು ಕುಟ್ಕೊಳ್ತಾರೆ, ಮತ್ತು ಸಾಕಷ್ಟು ಜನ ಕಾಲೆಳೆಯೋದು ಕುಟ್ಕೊಳ್ತಾರೆ, ಮತ್ತು ಒಂದಷ್ಟು ಜನ ಬೆಂತಟ್ಟವ್ರು ಇರ್ತಾರೆ ಅಲ್ವಾ. ಆದರೆ 100ಕ್ಕೆ 10 ಭಾಗ ಬೆಂತಟ್ಟೋರಿದ್ದರೆ ಇನ್ನು 90 ಭಾಗ ಕಾಲೆಳೆಯೋರು, ನಡೆಯೋ ದಾರಿಗೆ ಕಲ್ಲೆಸೆಯೋರು, ಏನೋ ಒಂದು ಕೊಂಕು ಮಾತಾಡಿ ಅವರು ಬೆಳೆದೇ ಕೆಳಗೆ ತುಳಿಯೋದು ಅಥವಾ ಏನಾದರೂ ಮಾಡಿ ಅವ್ರನ್ನ ಕೆಳಗೆ ಅನ್ನೋ ಸಾಕಷ್ಟು ಸಾವಿರಾರು ಪ್ರಯತ್ನಗಳು ನಮ್ಮ ಸುತ್ತ ನಡೀತಿರುತ್ತೆ ಅಲ್ವಾ. ಸಹಜವಾಗಿ ಮನುಷ್ಯ ಬೆಳೀತಿದ್ದಾನೆ ಅಂದರೆ ಅವನನ್ನು ಹೇಗಾದರೂ ಮಾಡಿ ತುಳಿಬೇಕು ಅನ್ನೋ ಪ್ರಯತ್ನಗಳು ಒಳಸಂಚುಗಳು ಜಾಸ್ತಿ ನಡೆಯುತ್ತೆ ಅಲ್ವಾ. ಆದರೆ ಮೈ ಡಿಯರ್ಸ್, ನಾನು ಒಂದು ಮಾತು ಹೇಳ್ತೀನಿ. ಹೀಗೆ ಒಂದಿನ ಎತ್ತರಕ್ಕೆ ಆಕಾಶದಲ್ಲಿ ತುಂಬ ಎತ್ತರದಲ್ಲಿ ಒಂದು ಹದ್ದು ಹಾರಾಡ್ತಾ ಇತ್ತಂತೆ. ಒಂದು ಕಾಗೆ ಹದ್ದಿನ ಮೇಲೆ ಕುಳಿತು ಹದ್ದಿನ ಕುತ್ತಿಗೆಯನ್ನು ಕುಕ್ಕುತ್ತಾ ರೆಕ್ಕೆಯನ್ನೆಲ್ಲ ಕುಗ್ತಾ ಇರುತ್ತಂತೆ. ಆದರೆ ಆ ಹದ್ದು ಕಾಗೆ ಜೊತೆ ಹೋರಾಡದೆ, ತನ್ನ ಟೈಮನ್ನು ವೇಸ್ಟ್ ಮಾಡಿಕೊಳ್ಳದೆ, ತನ್ನ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳದೆ, ತನ್ನ ಪಾಡಿಗೆ ತಾನು ಇನ್ನಷ್ಟು ಎತ್ತರಕ್ಕೆ, ಮತ್ತಷ್ಟು ಎತ್ತರಕ್ಕೆ, ಮಗದಷ್ಟು ಎತ್ತರಕ್ಕೆ ಅಂತ ಹಾರ್ತಾ ಇತ್ತಂತೆ. ಮೇಲೆ ಹೋದಾಗೆಲ್ಲ ಹದ್ದು ಮೇಲೆ ಹೋದಾಗೆಲ್ಲ ಕಾಗೆಗೆ ಏನಾಗುತ್ತಂತೆ, ಉಸಿರಾಡೋಕ್ಕಾಗಲ್ವಂತೆ. ಆಗ ಉಸಿರಾಡೋಕ್ಕೆ ತೀರಾ ಕಷ್ಟ ಆದಾಗ ಕಾಗೆ ತಾನಾಗೆ ಕೆಳಗೆ ಬಿದ್ದೋಗುತ್ತಂತೆ. ಇಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ, ಕಾಗೆ ಕೆಳಗೆ ಬಿದ್ದುಬಿಡ್ತು, ಆದರೆ ಹದ್ದು ಮಾತ್ರ ಮೇಲೆ 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 ತುಂಬ ಮೇಲಕ್ಕೆ ಎತ್ತರವಾದ ಮಟ್ಟಕ್ಕೆ ಹಾರ್ತಾನೇ ಇತ್ತು. ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ, ನಮ್ಮ ಬದುಕಿನಲ್ಲಿ ಕೂಡ ಸಾಕಷ್ಟು ಜನ ದೂರ ನಿಂತು ಒಳ್ಳೆಯದಾರೈಸೋರು ಮಾಡೋ ಪ್ರಯತ್ನಕ್ಕೆ ಆದರೆ ಒಂದು ಸಪೋರ್ಟ್ ಮಾಡೋಣ, ಇಲ್ಲ ಸೈಲೆಂಟಾಗಿರೋಣ ಅನ್ನೋ ಥರ ಯಾರೂ ಇರಲ್ಲ. ಒಂದಷ್ಟು ಜನ ಒಳ್ಳೆ ಮನಸ್ಸಿನಿಂದ ಸಪೋರ್ಟ್ ಮಾಡಿದ್ರೆ, ಇನ್ನೊಂದಷ್ಟು ಜನ ಕಲ್ಲೆಸೆಯೋರು, ಕಾಲೆಳೆಯೋರು, ನಡೆಯೋ ದಾರಿಗೆ ಮುಳ್ಳು ಹಾಕೋರು ಎಲ್ಲ ಇರ್ತಾರೆ. ಅವ್ರ ಸುತ್ತ ನೀವು ಹೇಗೆ ಬೆಳಿಬೇಕಂದ್ರೆ, ನೀವು ನಿಮ್ಮ ಕೆಲಸ, ನಿಮ್ಮ ಗುರಿ, ನಿಮ್ಮ ಒಂದು ಗುರಿ ಏನಿದೆ ಅದರ ಕಡೆ ಮಾತ್ರ ಫೋಕಸ್ ಮಾಡಬೇಕು. ನಿಮ್ಮ ಸುತ್ತ ಏನೆಲ್ಲ ಕಾಗೆಗಳು ಏನೆಲ್ಲ ಮಾತಾಡ್ತಾ ಇರ್ತವೆ, ಜನರು ಏನೆಲ್ಲ ಮಾತಾಡ್ತಾ ಇರ್ತಾರೆ, ಏನೆಲ್ಲ ಅಂತ ಇರ್ತಾರೆ, ಕೊಂಕು ಮಾತು ಅಥವಾ ಏನೋ ಒಂದು ನೋವು ಕೊಡೋದು, ಬೇಜಾರು ಮಾಡಿಸೋದು, ಕಣ್ಣೀರು ಹಾಕ್ಸೋದು, ಈ ಎಲ್ಲ ಯಾವುದನ್ನು ಲೆಕ್ಕಿಸದೆ ನೀವು ನಿಮ್ಮ ಗುರಿ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ನಿಮ್ಮ ನಿರಂತರ ಶ್ರಮ, ಟೋಟಲಿ ನೀವು ಎತ್ತರವಾದ ಮಟ್ಟಕ್ಕೆ ಬೆಳಿಬೇಕು. ಅದು ನೀವು ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಆಗಿರ್ಬೋದು, ನೀವು ಮಾನಸಿಕವಾಗಿ, ದೈಹಿಕವಾಗಿ ಸ್ಟ್ರಾಂಗ್ ಆಗಿ, ಮತ್ತು ಎಲ್ಲ ಥರನೂ ಬದ್ಧತೆಯಿಂದ ನೀವು ಗೆದ್ದು ಬರೋದೇ ಜೀವನ. ಇವಾಗ ಒಂದು ಗುಲಾಬಿ ಹೂವು ಬೆಳೀತಿದೆ ಅಂದರೆ ಅದ್ರ ಸುತ್ತ ಮುಳ್ಳು ಇರುತ್ತೆ ತಾನೆ. ಆ ಮುಳ್ಳುಗಳ ಮಧ್ಯೆನೇ ಆ ಹೂವು ಸುಂದರವಾಗಿ ಅರಳಿರುತ್ತೆ ಅಲ್ವಾ. ಹಾಗೆ ನಮ್ಮ ಬದುಕು ಕೂಡ. ಕೆಸರಲ್ಲಿ ತಾವರೆ ಬೆಳೆಯುತ್ತೆ, ಆದರೆ ಅದ್ರ ಸುತ್ತ ನಮ್ಮ ಸುತ್ತ ಕೆಸರಿದ್ರೂ ಸುಂದರವಾಗಿ ಅರಳೋ ತಾವರೆ ರೀತಿ ನಮ್ಮ ಬದುಕಾಗಬೇಕು. ಅಂದರೆ ನಮ್ಮ ಸುತ್ತ ಕಾಲೆಳೆಯೋರು ಇದ್ದರೂ ಕೂಡ ನಾವು ಅದ್ಭುತವಾಗಿ ಬದುಕನ್ನು ಕಟ್ಕೊಂಡು ಬೆಳಗುವಂತಾಗಬೇಕು. ಮೈ ಡಿಯರ್ಸ್, ನಿಮಗೆ ಈ ಕತೆ ಸ್ಫೂರ್ತಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.